ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ದೇಹಿನೋऽಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಈ ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆಯೇ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ. ಧೀರನಾದವನು ಅದಕ್ಕಾಗಿ ಶೋಕಿಸುವುದಿಲ್ಲ. ಹುಟ್ಟು ಸಾವು ಒಂದು ಪ್ರಕ್ರಿಯೆ, ಬದಲಾವಣೆ ಎನ್ನುವುದು ಜಗದ ನಿಯಮ. ಹೇಗೆ ಮನುಷ್ಯ ದೇಹ ಹಾಗೂ ಬದುಕು ಬದಲಾವಣೆಯನ್ನು ಹೊಂದುತ್ತಾ ಸಾಗುತ್ತದೆಯೋ ಅದೇ ರೀತಿಯಲ್ಲಿ ಆತ್ಮನೂ ಕೂಡ ಒಂದು ದೇಹ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ. ಇಂತಹ ಪ್ರಕ್ರಿಯೆಗೆ ಧೈರ್ಯವಂತನಾದವನು ಶೋಕ ಪಡುವುದಿಲ್ಲ. ಸಾವು ಬರುವಾಗ ಆನಂದದಿಂದ ಸ್ವಾಗತಿಸಿದರೆ ದಿನದ ಸಾಮಾನ್ಯ ನಿದ್ರೆಯಂತೆ ಚಿರನಿದ್ರೆ ಕೂಡ ಅನಾಯಾಸವಾಗಿ ಬರುತ್ತದೆ ಎನ್ನುವುದಕ್ಕೆ ಸಾಕಷ್ಟು ಜನರು ತಮ್ಮ ಮರಣಶೂಲೆಯ ಅರಿವಾದಾಗ ತಮ್ಮವರಿಗೆ ಕೈಸನ್ನೆಯ ಮೂಲಕ ಹೇಳಿ ಯಾವ ಭಾವೋದ್ವೇಗಕ್ಕೂ ಒಳಗಾಗದೆ ನಿಧಾನವಾಗಿ ಕಣ್ಣು ಮುಚ್ಚಿ ದೇಹ ತಣ್ಣಗಾದ ಎಷ್ಟೋ ನಿದರ್ಶನಗಳಿವೆ. ಜರ್ಜರಿತವಾದ ದೇಹ, ಜಂಜಾಟದಲ್ಲಿ ಸಿಲುಕಿದ ಬದುಕು ಯಾರಿಗೂ ಬೇಡವಾಗಿ ಕಣಕಣಗಳಲ್ಲೂ ನೋವು ಅನುಭವಿಸುತ್ತಾ ನರಳುವುದಕ್ಕಿಂತ ಹೊಸ ದೇಹ ಪಡೆದು ಹೊಸ ಜೀವನ ನಡೆಸಲು ಒಂದು ಮಾರ್ಗ ಎಂಬುದನ್ನು ಅರಿತ ಜನ ತನ್ನ ಪ್ರೀತಿ ಪಾತ್ರರು ಮರಣಶಯ್ಯೆಯಲ್ಲಿ ನೋವು ಅನುಭವಿಸುತ್ತಾ ನರಳುವುದು ನೋಡಿ ಬೇಗ ಕರೆಸಿಕೋ ಭಗವಂತ ಎಂಬ ಕೋರಿಕೆ ಹಾಕುವುದು ಇದ್ದೇ ಇದೆ. ಹಾಗೆ ನೋಡಿದರೆ ಪ್ರತಿಯೊಂದು ಪ್ರಾಣಿಗೂ ದೇಹತ್ಯಾಗ ಮಾಡುವಾಗಲಿರಲಿ, ತನ್ನ ಆಹಾರ ಪಡೆಯುವ ಸಂದರ್ಭದಲ್ಲಿರಲಿ ಅಲ್ಪ ಶ್ರಮ ಪಡಲೇಬೇಕು. ಮನುಷ್ಯನೆಂಬ ಪ್ರಾಣಿ ತನ್ನವರ ಬಗ್ಗೆ ಸ್ವಲ್ಪ ಹೆಚ್ಚು ಮೋಹಿತನಾಗಿರುವುದರಿಂದ ಆ ಕ್ಷಣದಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಿ ತನ್ನ ಭಾವ ಪ್ರಕಟಗೊಳಿಸಲು ಅಳಬಹುದು. ಆದರೆ ಅದು ಕೆಲವೇ ಸಮಯ ಮಾತ್ರ. ಇಲ್ಲಿ ಭಗವಂತನ ಮಾತು ಕೇಳುವವರು ಯಾರೂ ಇಲ್ಲವಾಗಿದ್ದಾರೆ. ಭಗವಂತ ಸಂಧಾನಕ್ಕಾಗಿ ಹೋದಾಗ ಭಗವಂತನಿಗೆ ಶರಣಾಗಿ ಆತನ ಆಜ್ಞೆ ಪಾಲಿಸಿದ್ದರೆ, ದುರಹಂಕಾರ ಬಿಟ್ಟು ಜಗನ್ನಿಯಾಮಕನ ಅಣತಿಯಂತೆ ನಡೆದುಕೊಂಡಿದ್ದರೆ ಯಾವ ಬದಲಾವಣೆ ಅವಶ್ಯಕತೆ ಇಲ್ಲದೆ ತನ್ನ ಮಾತು ಕೇಳಿದ ಭಕ್ತರನ್ನು ಹದಗೊಳಿಸುವ ದುರಸ್ತಿ ಕೇಂದ್ರವಾದ ನರಕಕ್ಕೋ ಅಥವಾ ದುರಸ್ತಿ ಅವಶ್ಯಕತೆ ಇಲ್ಲದವರನ್ನು ಸ್ವರ್ಗಕ್ಕೋ ಕಳಿಸುತ್ತಿರಲಿಲ್ಲ. ಇದು ಹೇಗೆಂದರೆ, ಖಡ್ಗ ಅದನ್ನು ಹಿಡಿದಾತನ ಆಜ್ಞೆ ಪಾಲಿಸದೆ ಎದುರಾಳಿಯ ತಲೆಯನ್ನು ಕಡಿಯಲು ವಿಫುಲವಾದರೆ ಎಷ್ಟೇ ಪ್ರಯತ್ನಿಸಿದರೂ ಅದು ಯೋಧನಿಗೆ ಸಹಕರಿಸುವುದಿಲ್ಲವಾದರೆ ಆಗ ಆ ಖಡ್ಗ ನೋಡಲು ಸುಂದರವಾಗಿದ್ದರೂ ತನ್ನನ್ನು ಉಪಯೋಗಿಸಿ ಫಲಿತಾಂಶ ಪಡೆಯಲು ವಿಫುಲವಾದ ಆ ಖಡ್ಗವನ್ನು ಕುಲುಮೆಗೆ ಕಳಿಸಿ ಹದಗೊಳಿಸಿ ಮತ್ತೆ ಉಪಯೋಗಿಸುವಂತೆ ಹಾಗೂ ತನಗೆ ಸಹಾಯ ಮಾಡಿದ ಆಯುಧವನ್ನು ಹಾಳಾಗದಂತೆ ತೈಲ ಇತ್ಯಾದಿಗಳಿಂದ ಉಪಚಾರ ಮಾಡಿ ತನಗೆ ಬೇಕಾದಾಗ ಉಪಯೋಗಿಸಲು ಅದನ್ನು ಜೋಪಾನವಾಗಿ ಯಾವ ಪ್ರಕೃತಿ ಸಹಜವಾದ ತೊಂದರೆ ತಾಗದಂತೆ ಕವಚ ಹಾಕಿ ಯಾರಿಂದಲೂ ನಾಶವಾಗದಂತೆ ತಡೆಯಲು ಭದ್ರವಾದ ಸ್ವರ್ಗ ಸದೃಶವಾದ ಕೋಣೆಯಲ್ಲಿ ಶೇಖರಿಸಿಡುವಂತೆ ಈ ಸ್ವರ್ಗ ಹಾಗೂ ನರಕ. ಜಗತ್ತಿನ ಪಾಲಕನಾದ ವಿಷ್ಣು ಹಾಗೂ ಲಯಕಾರಕನಾದ ಶಿವನ ಕೋರಿಕೆಯಂತೆ ಬ್ರಹ್ಮ ಅಗತ್ಯವಾದ ರೂಪ ಸೃಷ್ಟಿಸಿದರೆ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ಈ ರೂಪಕ್ಕೆ ಶಕ್ತಿ ಕೊಟ್ಟು ಸರಸ್ವತಿ ಜ್ಞಾನ ನೀಡಿದರೆ ವಿಷ್ಣುವಿನ ಹೆಂಡತಿಯಾದ ಶ್ರೀಮತಿ, ಮತಿ ಎಂದರೆ ಬುದ್ಧಿ, ಬುದ್ಧಿಯನ್ನಿತ್ತು ಕಾರ್ಯ ಕಾರಣಕ್ಕಾಗಿ ಬ್ರಹ್ಮಾಂಡಕ್ಕೆ ಕಳಿಸಿದಾಗ ಜಗನ್ನಿಯಾಮಕನ ಆಜ್ಞೆಯಂತೆ ಫಲಾಫಲ ಅಪೇಕ್ಷೆ ಇಲ್ಲದೆ ಬಂದ ಕಾರ್ಯ ಮುಗಿಸಿ ಹೊರಟರೆ ಯಾವ ನರಕವೂ ಇಲ್ಲದೆ ಆಜ್ಞೆ ಕೇಳುವ ಖಡ್ಗವನ್ನು ಕಾಪಾಡುವಂತೆ ನೇರವಾಗಿ ಸ್ವರ್ಗಕ್ಕೆ ಕಾರ್ಯ ಕಾರಣದಿಂದ ಬಂದು ಇಹಲೋಕದ ಸೌಂದರ್ಯಕ್ಕೆ ದಾಸರಾಗಿ ಕರ್ತವ್ಯ ಮರೆತು ಕರ್ಮಫಲಕ್ಕನುಗುಣವಾಗಿ ಜನನ ಮರಣದ ವ್ಯಾಧಿಯಿಂದ ನರಳುತ್ತಾ ಬ್ರಹ್ಮ ಕಾರ್ಯ ಕಾರಣಕ್ಕಾಗಿ ಕೊಟ್ಟ ರೂಪ ಬದಲಾದ ಕಾರಣದಿಂದ ಮತ್ತೆ ರೂಪ ಸರಿ ಮಾಡಲು ದುರಸ್ತಿ ಕೇಂದ್ರವಾದ ನರಕಕ್ಕೆ ಕಳಿಸಿ ಕಾರ್ಯಕಾರಣ ಮತ್ತೊಮ್ಮೆ ಎಚ್ಚರಿಸಲು ಸ್ವರ್ಗ ಮಾರ್ಗವಾಗಿ ಬ್ರಹ್ಮಾಂಡಕ್ಕೆ ಕಳುಹಿಸುವ ಈ ಪಯಣಕ್ಕೆ ಹುಟ್ಟು ಸಾವು ಎಂಬ ಹೆಸರು. ಇದಕ್ಕೆ ಯಾರಾದರೂ ಶೋಕಿಸುವುದುಂಟೆ? ಹರಿ ಓಂ.